ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸುಹಾಸಿನಿ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತು, ಮಹಿಳೆಯರ ಮೆಚ್ಚಿನ ಕಾರ್ಯಕ್ರಮ. ಮಹಿಳೆಯರ ಆಸಕ್ತಿ, ಅಭಿರುಚಿ, ಸಾಧನೆ, ಸವಾಲು ಎಲ್ಲದರ ಬಗ್ಗೆನೂ ಕೂಡ ವಿಶೇಷವಾದಂತಹ ಮಾಹಿತಿ ಇರುತ್ತೆ. ಸಾಧನೆ ಸವಾಲು ಅಂದಾಗ ಸಾಕಷ್ಟು ಪ್ರಶ್ನೆಗಳು ನಿಮ್ಮನ್ನು ಕಾಡಬಹುದು. ಸಾಧನೆ ಅಂತಂದ್ರೆ ಏನು, ಸವಾಲುಗಳನ್ನ ಸ್ವೀಕರಿಸೋದು ಹೇಗೆ, ಜೀವನ ನಡೆಸೋದು ಹೇಗೆ ಅಂತ ಇಂಥ ಒಂದು ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಸಂಚಿಕೆ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಪೀತಾ. ಸುಭಾಷಿಣಿ ವಸಂತ್ ಇವತ್ತಿನ ನಮ್ಮ ವಿಶೇಷ ಅತಿಥಿ. ನಿಮಗೆಲ್ಲ ಗೊತ್ತು, ಅವರು ಭರತನಾಟ್ಯ ಕಲಾವಿದೆಯರ ಜೊತೆಗೆ ದಿವಂಗತ ಕರ್ನಲ್ ವಸಂತ್ ಅವರ ಧರ್ಮಪತ್ನಿ ಅಂತ. ಅದು ಎಲ್ಲರಿಗಿಂತ ಹೆಚ್ಚಾಗಿ ಸುಭಾಷಿಣಿ ಅವರು ಗುರುತಿಸ್ಕೊಂಡಿರೋದು ಅವರ ಲೈಫ್ ಸ್ಟೈಲಿಂದ, ಅವರ ಬದುಕಿನಿಂದ, ಅವ್ರು ನಡೆಸ್ತಾ ಇರುವಂಥ ಜೀವನ ಶೈಲಿಯಿಂದ. ಬನ್ನಿ ಸುಭಾಷಿಣಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ವೆಲ್ಕಮ್ ಟು ದಿ ಶೋ. ಡ್ಯಾನ್ಸ್ ನಿಮ್ಮ ಒಂದು ಇನ್ನೊಂದು ಲೈಫ್ ಅಂತಲೇ ಹೇಳ್ಬೋದು, ಬದುಕು, ನಿಮ್ಮ ಉಸಿರು ಎಲ್ಲದು ಕೂಡ. ಸೊ ಡ್ಯಾನ್ಸ್ ಜೊತೆಗೆ ನೀವು ಯಾವಾಗಲೂ ಬ್ಯುಸಿ ಇರ್ತೀರಾ? ದಟ್ಸ್ ಟ್ರೂ. ಆ್ಯಕ್ಚುಲಿ ಡ್ಯಾನ್ಸಿಂದನೇ ಐ ಥಿಂಕ್ ನನಗೊಂದು ಡಿಫ್ರೆಂಟ್ ಅಪ್ರೋಚ್ ಲೈಫ್ಗೆ ಬಂದಿರೋದು. ಬಿಕಾಸ್ ನಮ್ದಾಗಿ ನಾವೇ ಒಂದೇನೋ ಒಂದು ಹಾಬಿ ಅಥವಾ ಪ್ಯಾಷನ್ನ ನಾವು ಡೆವಲಪ್ ಮಾಡಿ ಇಟ್ಕೊಂಡಿದ್ರೆ ನಮ್ಮ ಜೀವನ ಸಂಗಾತಿ ಅದೇ ಆ್ಯಕ್ಚುಲಿ, ಬೇರೆ ಯಾರೂ ಜನರಲ್ಲ. ಬಿಕಾಸ್ ಯಾರೂ ಶಾಶ್ವತ ಅಲ್ಲ. ಸೊ ಆ ಒಂದು ಇದರಿಂದ ನೋಡಿದ್ರೆ ತುಂಬಾ ಹೆಲ್ಪ್ ಆಗಿದೆ ನನಗೆ ಡ್ಯಾನ್ಸ್ ಮಾಡ್ತಾ ಇರೋದು. ಸೊ ಆ್ಯಂಡ್ ಆಲ್ಸೋ ನಾವಿವಾಗ ಬೆಳೆದಿರೋ ಮನೆತನ, ಇವಾಗಿರೋ ನಮ್ಮ ಸೊಸೈಟಿ, ಸೊ ಅದೆಲ್ಲ ತುಂಬಾ ಪ್ರೋತ್ಸಾಹ ಕೊಡುತ್ತೆ ಫಾರ್ ಅ ಲೇಡಿ ಟು ಬಿ ಆನ್ ಹರ್ ಓನ್, ಟು ಫಾಲೋ ಹರ್ ಪ್ಯಾಷನ್. ಸೊ ನನಗೇನು ಅನಿಸುತ್ತೆ ಅಂದರೆ, ನಾವೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು, ಸಿಟಿನಲ್ಲಿ ಇದ್ಕೊಂಡು, ವಿ ಹ್ಯಾವ್ ಅ ಡಿಫ್ರೆಂಟ್ ಅಪ್ರೋಚ್ ಟು ಲೈಫ್. ನಿಮ್ಮ ಡ್ಯಾನ್ಸ್ ಬಗ್ಗೆ, ನಿಮ್ಮ ಬಗ್ಗೆ ಸಾಕಷ್ಟು ಮಾತಾಡೋಕ್ಕಿದೆ. ಒಂಚೂರು ಹಿಂದೆ ಹೋಗೋದಾದರೆ, ನಿಮ್ಮ ಲವ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದು. ಸ್ವಲ್ಪ ಮತ್ತೆ ತುಂಬ ಜನರ ಮುಂದೆ ಹೇಳಿದ್ರೆ, ತುಂಬ ಪತ್ರಿಕೆಗಳಲ್ಲೆಲ್ಲ ಬಂದಿದೆ, ಸಾಕಷ್ಟು ಜನರಿಗೆ ಗೊತ್ತಿದೆ ಕೂಡ ಸುಭಾಷಿನಿ ವಸಂತ್ ಅವರ ಲವ್ ಸ್ಟೋರಿ. ಮತ್ತೆ ಒಂಚೂರು ನೆನಪಿಸ್ಕೊಳ್ಳೋದಾದರೆ, ಲವ್ ಸ್ಟೋರಿ ಅಂದರೆ ಏನು, ವಸಂತ್ ಅವರು ಐ ನ್ಯೂ ಹಿಮ್ ಫಾರ್ ಮೆನಿ ಇಯರ್ಸ್. ನಮ್ಮ ಅಕ್ಕನ ಕ್ಲಾಸ್ಮೇಟ್ ಅವರು. ಸೊ ಹಾಗಾಗಿ ನಮ್ಮನೆ ಒಂಥರ ಅಡ್ಡ ಎಲ್ಲರೂ. ಸೊ ನಾನು ಐ ವಾಸ್ ಲೈಕ್ ದ ಯಂಗ್, ನಮ್ಮ ಅಕ್ಕಂಗೂ ನನಗೂ 4 ವರ್ಷ ಡಿಫ್ರೆನ್ಸು. ಸೊ ವಸಂತ್ ಅವರು ನಮ್ಮ ಅಕ್ಕ ಸುರಭಿ ಕ್ಲಾಸ್ಮೇಟು. ಸೊ ಯಾವಾಗಲೂ ನಮ್ಮ ಮನೇಲೇ ಎಲ್ಲರೂ ಹ್ಯಾಂಗ್ಔಟ್ ಆಗ್ತಿದ್ರು. ಸೊ ಹಾಗಾಗಿ ನಮ್ಮದು ಭೇಟಿ ಆಗಿತ್ತು. ನಾನು 14 ವರ್ಷ ಇದ್ದಾಗ ಅವ್ರನ್ನ ಫಸ್ಟ್ ಭೇಟಿ ಮಾಡಿದ್ದು. ಸೊ ಅಫ್ಕೋರ್ಸ್ ಅವಾಗ ಏನು, ವಿ ವರ್ ಜಸ್ಟ್ ಲೈಕ್ ಫ್ರೆಂಡ್ಸ್. ಎಲ್ಲರೂ ನನ್ನ ರೇಗಿಸ್ಕೊಂಡು ಗಲಾಟೆ ಮಾಡಿಕೊಂಡು, ನಾನು ಒಫಿಷಿಯಲ್ ಚಾಯ್ ರಾಣಿ, ಎಲ್ಲರೂ ಶುಭಾ ಮೇಕ್ಟಿ ಅನ್ನೋದೇ ಆಗಿತ್ತು. ಸೊ ಹಾಗೆ ಅವ್ರಿಗೆಲ್ಲ ಇದು ಮಾಡಿಕೊಂಡು, ದೆನ್ ಐ ಥಿಂಕ್ ನನಗೆ 20 ವರ್ಷ ಆಗಿದ್ದಾಗ 21 ಆಲ್ಮೋಸ್ಟ್, ಸಡನ್ನಾಗಿ ವಸಂತ್ ಅವ್ರ ನೆನಪು ಬಂತು. ಐ ಮೀನ್ ಐ ವಾಸ್ ಜಸ್ಟ್ ಥಿಂಕಿಂಗ್, ಐ ಹ್ಯಾವ್ ನೋನ್ ಹಿಮ್ ಆಲ್ ಅಲಾಂಗ್ ಆ್ಯಂಡ್ ನಂಗೆ ಗೊತ್ತಿತ್ತು ಹಿ ಆಲ್ಸೋ ಲೈಕ್ಡ್ ಮೀ ಅಂತ. ಸೊ ಬಟ್ ಬೋತ್ ಆಫ್ ಅಸ್ ಹ್ಯಾಡ್ ನಾಟ್ ಟೋಲ್ಡ್ ಈಚ್ ಅದರ್. ದೆನ್ ಫೈನಲಿ ಅಫ್ಕೋರ್ಸ್ ನಾನೇ ಹೇಳಿದ್ದು ಅವ್ರಿಗೆ, ಪ್ರಪೋಸ್ ಮಾಡಿದ್ದೀವಿ, ನಾನೇ ಹೇಳಿದ್ದು. ಬಿಕಾಸ್ ಅವ್ರು ಅಂದ್ಕೊಂಡಿದ್ರಂತೆ ನಾನು, ನಮ್ಮ ಕಮ್ಯುನಿಟಿನಲ್ಲೆಲ್ಲ ತುಂಬ ಗ್ರೀನ್ ಕಾರ್ಡ್ ಬಾಯ್ಸ್, ಅಮೇರಿಕಲ್ಲಿ ಯಾರೋ ಹುಡುಗ ಇರ್ತಾನೆ, ಮದುವೆ ಆಗಿಬಿಡುತ್ತೆ, 1 ವಾರಕ್ಕೆ ಮದುವೆ ಮಾಡಿಸ್ಕೊಂಡು ಹಾರೋಟೋಗ್ತಾರೆ ಹುಡುಗಿರು. ಸೊ ಹಂಗೆ ಅಂದ್ಕೊಂಡಿದ್ರಂತೆ ಅವರು, ನಮ್ಮ ಮನೆಯಲ್ಲಿ ಹಾಗೆ ನೋಡ್ತಿರ್ತಾರೆ ನನಗೆ ಅಂತ. ಸೊ ಆರ್ಮಿ ಮ್ಯಾನು ಯಾಕೆ ಮದುವೆ ಮಾಡಿಸ್ತಾರೆ, ಮಾಡಿಕೊಡಲ್ಲ ಅಂತ ಒಂಥರ ಆ ಥರ ಅಂದ್ಕೊಂಡಿದ್ರು. ಸೊ ವೆನ್ ಹಿ ವಾಸ್ ವೆರಿ ಸರ್ಪ್ರೈಸ್ಡ್. ಸೊ ವೆನ್ ಐ ಸೆಡ್ ದಟ್ ಐ ವುಡ್ ಲೈಕ್ ಟು ಸ್ಪೆಂಡ್ ಮೈ ಲೈಫ್ ವಿತ್ ಹಿಮ್, ಅಫ್ಕೋರ್ಸ್ ದೆನ್ ಒಂದು 6 ತಿಂಗಳಲ್ಲಿ ಅಫ್ಕೋರ್ಸ್ ನಮ್ಮ ತಾಯಿ ತಂದೆ ಅವ್ರ ಮನೆಗೆ ಪ್ರಪೋಸಲ್ ತೊಗೊಂಡು ಹೋದರು. ಅವ್ರ ಪೇರೆಂಟ್ಸು ಒಪ್ಕೊಂಡ್ರು. ಸೊ ವಿದಿನ್ 6 months ವಿ ವರ್ ಮ್ಯಾರಿಡ್. ಓಕೆ. ಸೊ ವಸಂತ್ ಅವರ ಒಂದು ತುಂಬ ಒಳ್ಳೆಯ ಗುಣ ಅಂತಂದರೆ ಸಿಂಪ್ಲಿಸಿಟಿ. ಹೌದು, ಅವರು ಇಷ್ಟಪಡ್ತಿದ್ದು ಕೂಡ ನಿಮ್ಮನ್ನು ಅದಕ್ಕೆ ಅನ್ಕೋತೀನಿ. ಯಾ, ದಟ್ಸ್ ಟ್ರೂ. ವಿ ಆರ್ ಬೋತ್ ವೆರಿ ಸಿಂಪಲ್ ಅಟ್ ಹಾರ್ಟ್. ಬಟ್ ಈ ಡ್ಯಾನ್ಸ್ ಒಂದು ಬರೋದ್ರಿಂದ ಲಾಟ್ ಆಫ್ ಪೀಪಲ್ ಟೆನ್ ಟು ಮಿಸ್ಟೇಕ್ ಅಸ್. ದೇ ಥಿಂಕ್, ಓ ತುಂಬ ಗ್ಲ್ಯಾಮರಸ್ಸು, ತುಂಬ ಸ್ಟೈಲಿಶು, ತುಂಬ ಇದು ಏನೇನೋ ಐಡಿಯಾಸ್ ಹುಟ್ಟಿಸ್ಕೊಂಡ್ಬಿಡ್ತಾರಲ್ವ. ಬಿಕಾಸ್ ಯು ಆರ್ ಪ್ರೊಜೆಕ್ಟೆಡ್ ಇನ್ ಅ ಸರ್ಟನ್ ವೇ, ಬಿಕಾಸ್ ಯುವರ್ ಕೆರಿಯರ್ ಇಸ್ ಆರ್ ಯುವರ್ ಇಂಟ್ರೆಸ್ಟ್ ಇಸ್ ಲೈಕ್ ದ್ಯಾಟ್. ಸೊ ಆ್ಯಕ್ಚುಲಿ ದಟ್ಸ್ ನಾಟ್ ಟ್ರೂ. ಸೊ ಆಲ್ಮೋಸ್ಟ್ ವಸಂತ್ ಅವ್ರ ಜೊತೆ ಇದ್ದಾಗೆಲ್ಲ ನೀವೆಲ್ಲ ಇಂಡಿಯಾ ಟೂರ್ ಹೊಡೆದಿದ್ರೆ, ಎಲ್ಲ ಕಡೆ ಹೋಗಿದ್ದಾರೆ. ಬಿಕಾಸ್ ಆರ್ಮಿ ಮ್ಯಾನ್ ಅಂದರೆ ಒಂದು ಕಡೆ ಇರಲ್ಲ ಅವರು. ಹೌದು ಹೌದು. ಮೋಸ್ಟ್ ಮೆಮೊರೇಬಲ್ ನಿಮಗೆ ಯಾವುದು ಅವ್ರ ಜೊತೆ ಇದ್ದಿದ್ದಂಥದ್ದು? ಆ್ಯಕ್ಚುಲಿ ಎಲ್ಲ ಊರಲ್ಲೂ ತುಂಬ ಮಜಾ ಇತ್ತು. ಎವ್ರಿಥಿಂಗ್ ಹ್ಯಾಡ್ ಇಟ್ಸ್ ಓನ್ ಬ್ಯೂಟಿ ಆ್ಯಂಡ್ ಓನ್ ಫ್ಲೇವರ್. ಆ್ಯಂಡ್ ಆ್ಯಕ್ಚುಲಿ ದಟ್ಸ್ ವಾಟ್ ಐ ಮಿಸ್ ನೌ. ನಂಗೆ ತುಂಬ ಮಿಸ್ ಆಗೋದು ಅಂದರೆ ಊರೂರು ಸುತ್ತೋದು. ಬಿಕಾಸ್ 2 ವರ್ಷಕ್ಕೂ ಎಲ್ಲಿ ಹೋದರೂ ಓಕೆ ಮ್ಯಾಕ್ಸಿಮಮ್ 3 years,
ಬಟ್ 2 ವರ್ಷಕ್ಕೆ ಯು ಆರ್ ಔಟ್ ಆಫ್ ದಟ್, ಐ ಮೀನ್ 2 years ಮಿನಿಮಮ್, 3 years ಯು ಆರ್ ಔಟ್ ಆಫ್ ದ ಪ್ಲೇಸ್. ಸೊ ಯು ಗೆಟ್ ಟು ಸಿ ದ ಕಂಟ್ರಿ ಸೈಡ್ ಆ್ಯಂಡ್ ವಿ ಯೂಸ್ ಟು ಟ್ರಾವೆಲ್ ಅ ಲಾಟ್. ನಮ್ಮ ಕಾರ್ನ ಒಂದು ಕ್ಯಾರವನ್ ಥರ ಮಾಡ್ಕೊಂಡ್ಬಿಟ್ಟಿದ್ವಿ. ವಿ ಹ್ಯಾಡ್ ಅ ಮಾರುತಿ ವ್ಯಾನ್ ಅವಾಗ. ಮಕ್ಕಳು ಚಿಕ್ಕದು, ಸೊ ಅದ್ರ ಹಿಂದ್ಗಡೆ ಸೀಟ್ನ ತೆಗೆದ್ಬಿಟ್ಟು ಹಿಂದ್ಗಡೆ ಫುಲ್ಲು ಒಂದು ಮ್ಯಾಟ್ರೆಸ್ ಹೊಲಿಸಿದ್ರು ಕರೆಕ್ಟಾಗಿ ಅದ್ರ ಸೈಜ್ಗೆ. ಸೊ ಮುಂದ್ಗಡೆ ನಾವಿಬ್ರು ಕೂತ್ಕೊಂಡ್ರೆ ಹಿಂದ್ಗಡೆ ಲೈಕ್ ಒಂದು ಫುಲ್ ದಿವಾನ್ ಥರ ಬೆಡ್ ಹಾಕ್ಬಿಟ್ಟು ಕುಷನ್ಸ್ ಎಲ್ಲ ಹಾಕ್ಬಿಟ್ಟು ಮಕ್ಕಳು ಎರಡನ್ನೂ ಅಲ್ಲಿ ಬಿಟ್ಬಿಡೋದು. ಸೊ ದೇ ವುಡ್ ಬಿ ಸ್ಲೀಪಿಂಗ್, ಆಟ ಆಡೋದು, ಅವ್ರ ಸಾಮಾನು, ಅವ್ರ ಆಟ ಸಾಮಾನು ಎಲ್ಲ. ಸೊ ಹಾಗೆ ಪಿಕ್ನಿಕ್ ತುಂಬ ಆಲ್ ಓವರ್ ದ ಕಂಟ್ರಿ ವಿವ್ ಡ್ರಿವನ್. ತುಂಬ ನಮ್ಮ ಮಜಾ ಇರ್ತಿತ್ತು. ವಿ ಯೂಸ್ ಟು ಲವ್ ಟು ಡ್ರೈವ್ ಬೋತ್ ಆಫ್ ಅಸ್. ಸೊ ಹಾಗೆ ತುಂಬಾ ಕಂಟ್ರಿ ಸೈಡ್ ನೋಡಿದ್ದೀವಿ. ಆಲ್ಮೋಸ್ಟ್ ಮಿಲ್ಟ್ರಿ ಅವರು ಅಂತಂದಾಗ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಹೇಳ್ತಾರೆ. ವಸಂತ್ ಹೆಂಗಿದ್ರು? ಪ್ರೊಫೆಷನಲಿ ತುಂಬ ಸ್ಟ್ರಿಕ್ಟ್ ಆಗಿರ್ತಿದ್ರು, ಬಟ್ ಮನೇಲಿ ಯೂಸ್ ಟು ಮಂಕಿ ಅರೌಂಡ್, ಲಿಟ್ರಲಿ ಯೂಸ್ ಟು ವಂಡರ್. ಇಟ್ ಯೂಸ್ ಟು ಬಿ 2 sides ಆಫ್ ದ ಸೇಮ್ ಪರ್ಸನ್ ಥರ. ಯೂಸ್ ಟು ಬಿ ವೆರಿ ಫನ್ನಿ ಆ್ಯಂಡ್ ಏನೇನೋ ಕೋತಿ ಚೇಷ್ಟೆ ಮಾಡೋದು. ಇಟ್ ವಾಸ್ ವೆರಿ ಸಿಂಪಲ್. ಮಕ್ಕಳ ಜೊತೆಗೆ ಏನೇನೋ ಗಲಾಟೆ ಮಾಡಿಕೊಂಡು ಇಟ್ ವಾಸ್ ವೆರಿ ವೆರಿ ನಾರ್ಮಲ್. ಐ ಆಮ್ ಶ್ಯೂರ್ ಎಲ್ಲರೂ ಹಂಗಿರ್ತಾರೆ. ಐ ಮೀನ್, ಏನು ಅವ್ರು ನಿಮ್ಮಲ್ಲಿ ತುಂಬ ಇಷ್ಟಪಡ್ತಿದ್ದು? ಆ್ಯಕ್ಚುಲಿ ಹಂಗೆ ಐ ಕಾಂಟ್ ರಿಮೆಂಬರ್ ಎನಿಥಿಂಗ್ ಸೋ ವಿವಿಡ್ ಆಗಿ, ಬಟ್ ವಿ ಯೂಸ್ ಟು ಫೈಟ್ ಅ ಲಾಟ್. ಸೊ ಹಿ ಯೂಸ್ ಟು, ನಾನು ಜಗಳ ಮಾಡೋವಾಗಲೂ ನೀನು ತುಂಬ ಸುಂದರವಾಗಿ ಕಾಣಿಸ್ತೀಯ ಅಂತ ಅಲ್ಲೇ ಪಟ್ಟಂತ ಹೊರಟೋಗ್ಬಿಡೋದು, ಕೋಪ ಎಲ್ಲ ಒಂಥರ. ಸೊ ಈ ವಾಸ್ ವೆರಿ ಕ್ಲೆವರ್. ಹಸ್ಬೆಂಡ್ ವೈಫ್ ಅಂತಂದಾಗ ಅಲ್ಲಿ ಆ ರಿಲೇಷನ್ಶಿಪ್ಪಲ್ಲಿ ಎಲ್ಲದೂ ಇರುತ್ತೆ, ಆ ತ್ಯಾಗನೂ ಬರುತ್ತೆ, ಎಲ್ಲದೂ ಬರುತ್ತೆ. ಎವ್ರಿಥಿಂಗ್ ವಿಲ್ ಬಿ ದೇರ್. ಕರೆಕ್ಟ್. ಸಿ ವಾಟ್ ಐ ಫೀಲ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಟ್ರಸ್ಟ್ ಆ್ಯಂಡ್ ರೆಸ್ಪೆಕ್ಟ್. ಅದಿರಲೇಬೇಕು. ಪ್ರೀತಿ ಎಲ್ಲ ಇದ್ದೇ ಇರುತ್ತೆ, ಅದರಿಂದನೇ ಸ್ಟಾರ್ಟ್ ಆಗೋದು. ಅದರ್ವೈಸ್ ಪ್ರೀತಿ ಇಲ್ಲ ಅಂದರೆ ನಾವು ಯಾರನ್ನೂ ನಮ್ಮ ಲೈಫ್ ಪಾರ್ಟ್ನರ್ ಮಾಡ್ಕೊಳ್ಳೋದೇ ಇಲ್ಲ. ಪ್ರೀತಿ ಇರುತ್ತೆ ಸರಿ, ಬಟ್ ಆ ಪ್ರೀತಿನ ಉಳಿಸ್ಕೋಬೇಕು. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಐ ಫೀಲ್ ಇಸ್ ಟ್ರಸ್ಟ್ ಆ್ಯಂಡ್ ರೆಸ್ಪೆಕ್ಟ್. ಆ್ಯಂಡ್ ನಂಗೆ ಅನ್ಸುತ್ತೆ ಇಟ್ಸ್ ಇಂಪಾರ್ಟೆಂಟ್ ಟು ಕೀಪ್ ಫೈಟಿಂಗ್. ಇಟ್ಸ್ ಫೈಟಿಂಗ್ ಇದ್ದಾಗಲೇ ಅದ್ರದ್ದು ಮತ್ತೆ ಪ್ರೀತಿದು ದೆನ್ ಐ ಫೀಲ್ ಯು ರಿವೀಲ್ ಯುವರ್ ಟ್ರೂ ನೇಚರ್ when you're fighting, because you understand that. So I feel a lot of times a relationship is gone when you're not fighting. ಒಂಥರ ಟೋಟಲಿ ಸ್ವಿಚ್ಡ್ ಆಫ್, ನೀನು ಏನಾರ ಮಾಡ್ಕೊಂಡು ನನಗೇನಂತೇನೋ ಆ ಒಂದು ಲೆವೆಲ್ಗೆ ರಿಲೇಷನ್ಶಿಪ್ ಹೊಟ್ಟೋಗಿದೆ. ಅಂದರೆ ಜಗಳನೂ ಆಡ್ತಿಲ್ಲ ಅಲ್ಲಿ, ಇಂಟ್ರೆಸ್ಟೇ ಇಲ್ವಲ್ಲ ಒಬ್ರಿಗೊಬ್ರಿಗೆ. ನೀನೇನೋ ಮಾಡ್ಕೊ, ನಾನೇನೋ ಮಾಡ್ಕೊ, ಮತ್ತು ಏನಕ್ಕೆ ಒಟ್ಟಿಗೆ ಇದ್ದಾರೆ ಅಂತ ಅನಿಸುತ್ತೆ. ವೀಕ್ಷಕರೇ, ನಾ ಹೇಳಿದಾಗೆ ವಸಂತ್ ವೇಣುಗೋಪಾಲ್ ಅವರು ನಮ್ಮ ಕನ್ನಡಿಗ, ಅಶೋಕ ಚಕ್ರ ಪ್ರಶಸ್ತಿ ಪಡೆದಿರುವಂತಹ ಮೊದಲ ಕನ್ನಡಿಗ ಅಂತಲೇ ಹೇಳ್ಬೋದು. ಕಾಶ್ಮೀರದ ಗಡಿ ಭಾಗದಲ್ಲಿ ಉಗ್ರರೊಂದಿಗೆ ಹೋರಾಡಬೇಕಾದ್ರೆ ಅವರು ವೀರಮರಣವನ್ನು ಅಪ್ಪಿದ್ರು. ಆದರೆ ಅವರ ಒಂದು ಸ್ಫೂರ್ತಿ ಇದೆ ಅವ್ರ ಜೊತೆ. ಅವರು ಯಾವಾಗಲೂ ಜೊತೆ ಇದ್ದಾಗ ಇವರು ಹೇಳುವಂಥ ಮಾತಿರ್ಬೋದು, ನೆನಪಿರೋದು, ಅದನ್ನೇ ಒಂದು ಸ್ಫೂರ್ತಿಯಾಗಿ ತೆಗೆದುಕೊಂಡು ತುಂಬಾ ಒಂದು ಒಳ್ಳೆಯ ಲೈಫನ್ನು ಲೀಡ್ ಮಾಡಿ ಎಲ್ರಿಗೂ ಮಾದರಿಯಾಗಿದ್ದವರು ಸುಭಾಷಿಣಿ. ಸುಭಾಷಿಣಿ ಜೊತೆಗೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ.